ಸೊ ನಿಮಗೆ ತಿಳಿದಾಗೆ ಪೇಸ್ ಮೇಕರ್ ಅನ್ನೋದು ಒಂದು ಸಣ್ಣ ಡಿವೈಸ್. ಅದನ್ನ ನಾವು ಎದೆ ಚರ್ಮದ ಕೆಳಗಡೆ ಪ್ಲೇಸ್ ಮಾಡಿರ್ತೀವಂತೆ. ಇದು ಯಾರಿಗೆ ಎದೆ ಬಡ್ತ ಡೌನ್ ಆಗ್ಬಿಟ್ಟು ಮೂರ್ಛೆ ಹೋಗೋ ಪ್ರಾಬ್ಲಮ್ ಇರುತ್ತೆ ಅಂತ ರೋಗಿಗಳಿಗೆ ಈ ಪೇಸ್ ಮೇಕರ್ ಅಂತ ಡಿವೈಸ್ ಹಾಕಿರ್ತೀವಂತೆ. ಆದ್ರೆ ಈ ಪೇಸ್ ಮೇಕರ್ ಯಾರಿಗೆ ಆಗಿರುತ್ತಲ್ಲ ಅವ್ರ ಪೇಷಂಟ್ಸ್ಗೆ ಹಲವಾರು ಡೌಟ್ಸ್ ಗಳಿರುತ್ತೆ. ಎಸ್ಪೆಷಲಿ ಈ ಪೇಸ್ ಮೇಕರ್ ಹಾಕಿದ್ಮೇಲೆ ನಾವು ನಾರ್ಮಲ್ ಆಗಿ ಇರಬಹುದಾ, ನಾವು ದಿನನಿತ್ಯದ ಕೆಲಸಗಳನ್ನ ಮಾಡಬಹುದಾ ಅಂತ ಎಲ್ಲ ಪ್ರಶ್ನೆಗಳಿರ್ತವೆ. ನೋಡಿ, ಈ ಪೇಸ್ ಮೇಕರ್ ಹಾಕೋದೇ ನಿಮ್ಮ ಜೀವನ ಶೈಲಿ ನಾರ್ಮಲ್ ಆಗಿರಲಿ ಅಂತ. ಸೊ ಇದನ್ನ ಅಳವಡಿಸ್ಬಿಟ್ರೆ ನಿಮ್ಗೆ ಮೂರ್ಛೆ ಹೋಗಿ ಬೀಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅಲ್ಲದೆ ನೀವು ನಿಮ್ಮ ದಿನನಿತ್ಯದ ಎಲ್ಲ ಆಕ್ಟಿವಿಟೀಸ್ ಅನ್ನು ಮಾಡಬಹುದು. ರೆಗ್ಯುಲರ್ ಎಕ್ಸರ್ಸೈಸ್ ಕೂಡ ಮಾಡಬಹುದು, ವಾಕಿಂಗ್, ರನ್ನಿಂಗ್ ಕೂಡ ಮಾಡಬಹುದು. ಬಟ್ ಯಾರಿಗೆ ಈ ಪೇಸ್ ಮೇಕರ್ ಆಗಿದೆ ಅವರು ಕೆಲವೊಂದು ಪ್ರಿಕಾಷನ್ಸ್ ಅನ್ನ ತಗೋಬೇಕು. ಒಂದು ಅಂದ್ರೆ ಈ ಪೇಸ್ ಮೇಕರ್ ಹಾಕಿದ ಇನಿಷಿಯಲ್ ಡೇಸ್ ಅಲ್ಲಿ ಅದು ಪೇಸ್ ಮೇಕರ್ ಹಾಕಿರೋ ಮೈನರ್ ಸರ್ಜಿಕಲ್ ಸೈಟ್ ಇದೆಲ್ಲ ಅದನ್ನ ತುಂಬಾ ಕ್ಲೀನ್ ಆಗಿಡಬೇಕು. ಇಲ್ಲಾಂದ್ರೆ ಪೇಸ್ ಮೇಕರ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಎಲ್ಲ ಇರುತ್ತೆ. ಅಲ್ಲದೆ ಲಾಂಗ್ ಟರ್ಮ್ ಅಲ್ಲಿ ಈ ಪೇಸ್ ಮೇಕರ್ ಹಾಕಿರೋರು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ನಿಮಗೆ ಏನಾದ್ರು MRI ಟೆಸ್ಟ್ ಆತರ ಏನಾದ್ರು ಮಾಡಬೇಕಾಗಿದ್ರೆ ಇದರ ಬಗ್ಗೆ ನಿಮ್ಮ ಹಾರ್ಟ್ ಡಾಕ್ಟರ್ ನ ಭೇಟಿಯಾಗಿ ನಿಮ್ಮ ಪೇಸ್ ಮೇಕರ್ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಿ ಸುರಕ್ಷಿತವಾಗಿ MRI ಅನ್ನು ಮಾಡಿಸಬಹುದು. ಸೊ ಈ ಕಂಡೀಷನ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಸಂಬಂಧಿಕರಿಗೆ ತಿಳುವಳಿಕೆ ನೀಡಿ.